ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ 27, 28ರ ಒಂದು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಪೆನ್ನಾರ್ ನದಿ ವಿವಾದವು ಯಾವ ರಾಜ್ಯಗಳ ಮಧ್ಯದಲ್ಲಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ ಕರ್ನಾಟಕ ಮತ್ತು ತಮಿಳುನಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಯ್ತಾ. ಇದಕ್ಕೆ ನೀವು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸುಮಾರು ಬಾರಿ ಒಂದು ಯಾವ್ಯಾವ ರಾಜ್ಯಗಳ ಮಧ್ಯದಲ್ಲಿ ನದಿ ವಿವಾದ ಇದೆ ಅಂತ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಆಲ್ರೆಡಿ ಇದ್ರ ಬಗ್ಗೆ ಕೇಳಿದ್ದಾರೆ. ಕಾವೇರಿ ನದಿ ವಿವಾದ ಯಾವ್ಯಾವ ರಾಜ್ಯಗಳು ಅಥವಾ ಯಾವ ಯುಟಿಗಳ ಮಧ್ಯದಲ್ಲಿ ಅಂತ ಕೇಳಿದರೆ, ಸೊ ಸಿಮಿಲರ್ಲಿ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ. ನೋಡಿ, ನಾವು ಕರ್ನಾಟಕದ ಒಂದು ನದಿ ವ್ಯವಸ್ಥೆ ಅರ್ಥ ಆಯ್ತಾ, ಕರ್ನಾಟಕದ ನದಿ ವ್ಯವಸ್ಥೆಯನ್ನು ನೋಡ್ತಾ ಬಂದಾಗ ನಾವು ಇದರಲ್ಲಿ ಪ್ರಮುಖವಾಗಿ ಏನೇನು ಮಾಡ್ತೀವಿ ಅಂದ್ರೆ ವೆಸ್ಟ್ ಫ್ಲೋವಿಂಗ್ ರಿವರ್ ಅಂತ ಅರ್ಥ ಮಾಡ್ಕೋತೀವಿ. ಅಂದ್ರೆ ಪಶ್ಚಿಮಮುಖವಾಗಿ ಹರಿಯುವ ನದಿಗಳು ಮತ್ತು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಂತ ಡಿಸ್ಕಷನ್ ಮಾಡ್ತೀವಿ. ಸೊ ಪಶ್ಚಿಮಮುಖವಾಗಿ ಹರಿತಕ್ಕಂಥ ನದಿಗಳಲ್ಲಿ ಶರಾವತಿ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಅಘನಾಶಿನಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಈ ನದಿಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇನ್ನು ಪೂರ್ವಾಭಿಮುಖ ಹರಿಯುವ ನದಿಗಳಲ್ಲಿ ನಾವು ಪ್ರಮುಖವಾಗಿ ಏನು ಮಾಡ್ತೀವಿ ಅಂದರೆ ಕಾವೇರಿ ನದಿ ವ್ಯವಸ್ಥೆಯನ್ನು ಡಿಸ್ಕಷನ್ ಮಾಡ್ತೀವಿ, ಕೃಷ್ಣಾ ನದಿ ವ್ಯವಸ್ಥೆಯನ್ನು ಡಿಸ್ಕಷನ್ ಮಾಡ್ತೀವಿ, ತದನಂತರದಲ್ಲಿ ಪೆನ್ನಾರ್ ನದಿ ವ್ಯವಸ್ಥೆಯನ್ನು ಕೂಡ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಪೆನ್ನಾರ್ ನದಿ ಅಂತಕ್ಕಂಥದ್ದು ಇದು ಎಲ್ಲಂದ್ರೆ ನಂದಿದುರ್ಗ ಬೆಟ್ಟಗಳಲ್ಲಿ ಅರ್ಥಾತ್ ನಂದಿದುರ್ಗ ಬೆಟ್ಟಗಳಲ್ಲಿ ಉಗಮವಾಗುತ್ತೆ. ಸೊ ನಂದಿದುರ್ಗ ಬೆಟ್ಟಗಳು ಎಲ್ಲಿದಾವೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿದ್ದಾವೆ. ಸೊ ನಂದಿದುರ್ಗ ಬೆಟ್ಟದಲ್ಲಿ ಉಗಮವಾಗಿರ್ತಕ್ಕಂಥ ಈ ನದಿಯು ಎರಡು ಸ್ಟ್ರೀಮ್ಗಳಲ್ಲಿ ಹರಿಯುತ್ತೆ. ಅಂತ ಎರಡು ಸ್ಟ್ರೀಮ್ಗಳಂದ್ರೆ ಎರಡು ತೊರೆಗಳಾಗಿ ಹರಿಯುತ್ತೆ. ಒಂದು ಉತ್ತರ ಭಾಗದಲ್ಲಿ ಹರಿದ್ರೆ ಇನ್ನೊಂದು ದಕ್ಷಿಣ ಭಾಗದಲ್ಲಿ ಹರಿಯುತ್ತೆ. ಅಂದ್ರೆ ಅದು ಮೇಲ್ಮುಖವಾಗಿ ಹರಿಯುತ್ತೆ, ಇನ್ನೊಂದು ಕೆಳಕ್ಕೆ ಹರಿಯುತ್ತೆ. ಸೊ ಇದು ಎರಡು ಸ್ಟ್ರೀಮ್ಗಳಲ್ಲಿ ಮೇಲ್ಗಡೆ ಹರಿಯೋದನ್ನ ನಾರ್ತ್ ಪೆನ್ನಾರ್, ಉತ್ತರ ಪೆನ್ನಾರ್ ಅಂತ ಕರಿತೀವಿ. ಇನ್ನು ಕೆಳಮುಖವಾಗಿ ಹರಿಯುವ ನದಿಯನ್ನ ಏನು ಕರಿತೀವಿ ನಾವು ದಕ್ಷಿಣ ಪೆನ್ನಾರ್ ಅಂತ ಹರಿತೀವಿ. ಉತ್ತರಾಭಿಮುಖ ಹರಿಯುವ ನದಿಯು ಇದೇನಂದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮುಖಾಂತರ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇನ್ನ ದಕ್ಷಿಣ ಪೆನ್ನಾರ್ ಅಂತ ಹೇಳ್ತೀವಿ. ಈ ದಕ್ಷಿಣ ಪೆನ್ನಾರವು ಪರ್ಟಿಕ್ಯುಲರ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಮುಖಾಂತರ ಹರಿದು ಬಂಗಾಳ ಕೊಲ್ಲಿಯನ್ನ ಏನಾಗುತ್ತೆ ಸೇರ್ಕೊಳ್ಳುತ್ತೆ. ಸೊ ವಿವಾದ ಇಷ್ಟೇ, ಈ ನದಿಯ ಮೇಲೆ ದಕ್ಷಿಣ ಪೆನ್ನಾರ್ ನದಿಯ ಮೇಲೆ ಏನ್ ಮಾಡ್ತಾ ಇದೆ ಕರ್ನಾಟಕ ಏನ್ ಮಾಡ್ತಾ ಇದೆ ಡ್ಯಾಮ್ ಅನ್ನ ಕಟ್ತಾ ಇದೆ. ಸೊ ಡ್ಯಾಮ್ ಕಟ್ಟೋದ್ರಿಂದಾಗಿ ತಮಿಳುನಾಡಿಗೆ ಏನಾಗಿತ್ತು ನೀರಿನ ಕೊರತೆ ಆಗುತ್ತೆ ಅಂತ ಏನಾಗಿತ್ತು ಒಂದು ಪ್ರಶ್ನೆ ಎದ್ದಿತ್ತು. ಅದ್ರಗೋಸ್ಕರ ಏನಾಗಿತ್ತು ಅಂದ್ರೆ ರೀಸೆಂಟ್ ಅಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಚೇಂಜ್ ಆಯ್ತು. ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ಇದಕ್ಕೆ ಸಂಧಾನಕ್ಕೆ ಬರಬಹುದು ಅನ್ನೋ ಉದ್ದೇಶದಿಂದಾಗಿ ಒಂದು ಸಂಧಾನ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಸೊ ಸಂಧಾನ ಸಮಿತಿ ಏನ್ ಮಾಡಿದೆ, ಅದು ರೆಕಮೆಂಡೇಶನ್ ಅನ್ನ ಕೊಟ್ಟಿದೆ. ಆಫ್ಟರ್ ದಿ ರೆಕಮೆಂಡೇಶನ್ ಆಫ್ ದಿಸ್ ಕಮಿಟಿ ಅರ್ಥಾತ್ ಕಮಿಟಿ ರೆಕಮೆಂಡೇಶನ್ ಆದರೂ ಕೂಡ ಎರಡೂ ರಾಜ್ಯಗಳು ಒಂದು ವಿವಾದವನ್ನ ಇತ್ಯರ್ಥ ಮಾಡ್ಕೊಳ್ಳಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸೊ ಇನ್ನು ಮುಂದೆ ಇದು ಸುಪ್ರೀಂ ಕೋರ್ಟದಲ್ಲಿ ಒಂದು ನ್ಯಾಯಾಧೀಕರಣ ಒಂದು ಪೀಠದ ಒಂದು ರಚನೆಗೆ ಮೊರೆ ಹೋಗ್ಬೋದು ಅಂತಕ್ಕಂಥದ್ದು. ಅರ್ಥ ಆಯ್ತಾ. ನಿಮ್ಗೆ ನಾನು ಇಲ್ಲಿವರೆಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನಿದು ಇಶ್ಯೂ ಅಂತಕ್ಕಂಥದ್ದು. ಡಿಸ್ಕಷನ್ ಮಾಡೋಣ. ನೋಡಿ, ಅಂತಾರಾಜ್ಯ ಪೆನ್ನಾರ್ ನದಿ ವಿವಾದಕ್ಕೆ ಸಂಬಂಧಿಸಿದ ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಗಳ ನಡುವೆ ಮಧ್ಯಸ್ಥಿಕೆ ಯಶಸ್ವಿಯಾಗಿಲ್ಲ ಎಂದು ಸಂಧಾನ ಸಮಿತಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿರ್ತಕ್ಕಂಥದ್ದು. ಒಂದು ಕಮಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು ಸಂಧಾನ ಮಾಡೋಗೋಸ್ಕರ. ಆ ಕಮಿಟಿ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ಎರಡೂ ಒಂದು ರಾಜ್ಯಗಳು ಸಹಮತಿಯನ್ನು ತೋರಿಸಿಲ್ಲ. ಸೊ ಈ ಮೂಲಕ ತಮಿಳುನಾಡಿನ ಬಿಗಿಪಟ್ಟಿನಿಂದಾಗಿ ಪೆನ್ನಾರ್ ನದಿ ವಿವಾದವು ವಿಚಾರ ಸಂಬಂಧ ನ್ಯಾಯಾಧೀಕರಣ ರಚನೆ ಆಗುವ ಸಾಧ್ಯತೆ ಇದೆ. ಒಂದು ನ್ಯಾಯಾಧೀಕರಣ ಪೀಠ ರಚನೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಕುರಿತು ವಿಚಾರಣೆ ನಡೆಸಿದ ಒಂದು ಇಲ್ಲಿ ಮತ್ತು ಎಸ್.ವಿ. ಭಟ್, ಸ್ವಲ್ಪ ಇಲ್ಲಿ ಋಷಿಕೇಶ್ ರಾಯ್ ಭಟ್ ಮತ್ತು ಎಸ್.ಬಿ. ಭಟ್ ಅವರಿಂದ ಪೀಠವು 2 ವಾರದಲ್ಲಿ ವರದಿ ಸಲ್ಲಿಸುವಂತೆ ಸಂಧಾನ ಸಮಿತಿಗೆ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಒಂದು ನ್ಯಾಯಾಧೀಕರಣ ಪೀಠದಲ್ಲಿ ಇಬ್ಬರು ಜಡ್ಜಸ್ಗಳಿದ್ರು. ಅವರು ಇದನ್ನು ಹೇರಿಂಗ್ ಮಾಡೋ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ 2 ವಾರದಲ್ಲಿ ಈ ಒಂದು ಸಂಧಾನ ಸಮಿತಿ ಒಂದು ಪೀಠವು 2 ವಾರದಲ್ಲಿ ವರದಿ ಸಲ್ಲಿಸುವಂತೆ ಹೇಳಿರ್ತಕ್ಕಂಥದ್ದು. ಪೆನ್ನಾರ್ ನದಿ ನೀರು ಹಂಚಿಕೆ ವಿವಾದ ಮತ್ತು ಚೆಕ್ ಡ್ಯಾಮ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಿಸಿದ ತಮಿಳುನಾಡು ಸರ್ಕಾರವು ಆಕ್ಷೇಪ ಎತ್ತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರ್ತಕ್ಕಂಥದ್ದು. ಸೊ ಆ ವೇಳೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ತಮಿಳುನಾಡಿನಲ್ಲಿ ರಚನೆಯಾದ ಹೊಸ ಸರ್ಕಾರ ಜೊತೆಗೆ ಮಾತುಕತೆ ಮೂಲಕ ವಿವಾದ ಇತ್ಯರ್ಥಪಡಿಸುವ ಇಂಗಿತ ವ್ಯಕ್ತಪಡಿಸಿತು. ಆದರೆ ಇದೀಗ ಸಂಧಾನ ಸಮಿತಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿತ ನ್ಯಾಯಾಧೀಕರಣ ರಚನೆಯಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಶ್ಯೂ ಏನಂದ್ರೆ ಮೊದಲು ಕರ್ನಾಟಕ ಮತ್ತು ತಮಿಳುನಾಡದಲ್ಲಿ ಏನಾಯಿತು ಈ ನದಿ ವಿವಾದ ಸ್ಟಾರ್ಟ್ ಆಯಿತು. ನದಿ ವಿವಾದ ಸ್ಟಾರ್ಟ್ ಆದ ಮೇಲೆ
ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಸೊ ಸರ್ಕಾರಗಳು ಬದಲಾವಣೆ ಆದಂತೆ ಅಲ್ಪ ಸ್ವಲ್ಪ ನೀತಿಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಆ ದೃಷ್ಟಿಯಿಂದಾಗಿ ತಮಿಳುನಾಡು ಇತ್ಯರ್ಥಕ್ಕೆ ಬರಬಹುದು ಅನ್ನೋ ಉದ್ದೇಶದಿಂದಾಗಿ ಏನು ಮಾಡ್ತಂದ್ರೆ ಒಂದು ಸಂಧಾನ ಸಮಿತಿ ಎರಡೂ ಒಪ್ಕೊಂಡು ಮತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದು ಒಂದು ಸಂಧಾನ ಸಮಿತಿಯನ್ನು ರಚನೆ ಮಾಡಿ 2 ಸದಸ್ಯರ ಪೀಠ ಆ ಒಂದು ಸಂಧಾನ ಸಮಿತಿ ರಚನೆ ಆದಮೇಲೆ ಅದು ರೆಕಮೆಂಡೇಶನ್ ಕೊಡುತ್ತೆ. ಅದರ ಮೇಲೆ ಏನು ಮುಂದೆ ನೋಡೋಣ ಅಂತ ಹೇಳಿತ್ತು. ಸೊ ಅದರ ಅನ್ವಯ ಸಂಧಾನ ಸಮಿತಿ ರಚನೆ ಮಾಡಲಾಗಿತ್ತು. ಅದು ವಿಫಲವಾಗಿದೆ. ಮತ್ತೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ದಿಸ್ ಈಸ್ ಇಶ್ಯೂ ಅಬೌಟ್ ರಿವರ್ ಆಯ್ತಾ, ಯಾವುದು ಪೆನ್ನಾರ್ ನದಿ, ಮೋರ್ ಪರ್ಟಿಕ್ಯುಲರ್ಲಿ ದಕ್ಷಿಣ ಪೆನ್ನಾರ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು. ಇನ್ನು ಪೆನ್ನಾರ್ ನದಿ ಅಥವಾ ಪೆನ್ನಾ ನದಿ ಅಂತಲೂ ಕೂಡ ನಾವು ಕರಿತೀವಿ ಆಯ್ತಾ. ಪೆನ್ನಾರ್ ನದಿ ವ್ಯವಸ್ಥೆ ಅಥವಾ ಪೆನ್ನಾ ನದಿ ವ್ಯವಸ್ಥೆ ಅಂತಲೂ ಕೂಡ ನಾವು ಇದಕ್ಕೆ ಹೇಳ್ತೀವಿ. ಕರ್ನಾಟಕದಲ್ಲಿ ಉಗಮವಾಗುವ ನದಿಯಾಗಿದೆ ಇದು. ಪೆನ್ನಾರ್ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಉಗಮವಾಗುವ ನದಿ ಇದು. ಕರ್ನಾಟಕದಲ್ಲಿ ಎಲ್ಲಂದ್ರೆ ನಂದಿ ಬೆಟ್ಟಗಳಲ್ಲಿ ಆಯ್ತಾ, ನಂದಿ ಬೆಟ್ಟಗಳಲ್ಲಿ ಹುಟ್ಟತಕ್ಕಂಥ ಇದು ನದಿ ಯಾವುದಂದ್ರೆ ಪೆನ್ನಾರ್ ಅಂತಕ್ಕಂಥದ್ದು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ನಂದಿ ಬೆಟ್ಟ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ 2 ವಿಭಿನ್ನ ತೊರೆಗಳಾಗಿ ಹರಿಯುತ್ತದೆ. ಈಗಾಗಲೇ ಹೇಳಿದೆ ನಾನು. ನಂದಿ ಬೆಟ್ಟಗಳಲ್ಲಿ ಉಗಮವಾಗಿರ್ತಕ್ಕಂಥ ಈ ನದಿಯು ಉತ್ತರ ಮತ್ತು ದಕ್ಷಿಣಗಳಾಗಿ 2 ತೊರೆಗಳಾಗಿ ಏನಾಗುತ್ತೆ, ಬೇ ಆಫ್ ಬಂಗಾಳನ್ನ ಸೇರುತ್ತೆ. ಸೊ ಮೇಲ್ಗಡೆ ಉತ್ತರ ಭಾಗದಲ್ಲಿರ್ತಕ್ಕಂಥದನ್ನ ಉತ್ತರ ಪೆನ್ನಾರವೆಂದರೆ, ದಕ್ಷಿಣದಲ್ಲಿ ಇರ್ತಕ್ಕಂಥದನ್ನ ದಕ್ಷಿಣ ಪೆನ್ನಾರ್ ಎಂದು ಹೇಳಲಾಗುತ್ತೆ. ಉತ್ತರ ಪೆನ್ನಾರ್ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಗೆ ಸೇರ್ಪಡೆಯಾಗುತ್ತೆ ಫೈನಲ್ ಆಗಿ. ತದನಂತರದಲ್ಲಿ ದಕ್ಷಿಣ ಪೆನ್ನಾರ್ ಅಂತಕ್ಕಂಥದ್ದು ಅಥವಾ ದಕ್ಷಿಣ ಪಿನಾಕಿನಿ ಅಂತಾನೂ ಕೂಡ ಕರಿತೀವಿ. ಇನ್ನೊಂದು ತೊರೆಯು ಕರ್ನಾಟಕ ಮತ್ತು ತಮಿಳುನಾಡು ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಅರ್ಥ, ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು ತಮ್ಮ ತಲೆಯಲ್ಲಿ ಇರಬೇಕು. ಎಸ್ ನೋಡಿ, ಇನ್ನೂವರೆಗೆ ನಮ್ಮ ಯಾರು ಮ್ಯಾಗ್ಝಿನ್ಸ್ ಅನ್ನ ತಗೊಂಡಿಲ್ಲ, ಯಾರು ನೀವು KS ಎಕ್ಸಾಮಿನೇಷನ್ಗೆ ಓದ್ತಾ ಇದ್ರಿ, ನಿಮ್ಮ KS ಪ್ರಿಲಿಮ್ಸ್ ಎಕ್ಸಾಮ್ ಲಾಸ್ಟ್ ಟೈಮ್ ಆದಾಗ ಕೂಡ ಸುಮಾರು ಪ್ರಶ್ನೆಗಳು ಬಂದಿದ್ದು, ಅರ್ಥ ಆಯ್ತಾ. ನಾವು ಯಾಕಂದರೆ ಕ್ವಶನ್ ಪೇಪರ್ ಅದು ಕ್ಯಾನ್ಸಲ್ ಆಗೋದು, ಎಕ್ಸಾಮ್ ಕ್ಯಾನ್ಸಲ್ ಆಗೋದ್ರಿಂದ ಮಾಡೋಕ್ಕಾಗಿಲ್ಲ. ಸೊ ಮತ್ತು ಯಾರು ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಓದ್ತಾ ಇದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನು ಅವರಿಗೂ ಕೂಡ ಭಾಳ ಹೆಲ್ಪ್ಫುಲ್ ಇದೆ, ಅರ್ಥ ಆಯ್ತಾ. ಯಾಕಂದರೆ ನಾವು GK ಟುಡೇ ಆಗಿರ್ಬೋದು, PIB ಆಗಿರ್ಬೋದು, ಇವೆಲ್ಲವನ್ನು ಕವರ್ ಮಾಡ್ತಾ ಇರ್ತೀವಿ. ಸೊ ಫಾರ್ 1 ಮಂತ್ಗೆ ಎಷ್ಟಾಗುತ್ತೆ, 40 ಆಗುತ್ತೆ. 2023 ಜನವರಿಯಿಂದ ಅಕ್ಟೋಬರ್ 2024ವರೆಗೆ 880 ಆಗುತ್ತೆ. 2024 ಜಾನ್ ಟು ಅಕ್ಟೋಬರ್ 2024ವರೆಗೆ 400 ಆಗುತ್ತೆ. ಇನ್ನು 2022 ಜನವರಿ ಅಕ್ಟೋಬರ್ 2024ವರೆಗೆ ಬೇಕಾಗಿತ್ತಂದರೆ 1360 ಆಗುತ್ತೆ. ಡಿಸ್ಕೌಂಟ್ ಆಗಿ 1260 ಅಲ್ಲಿ ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು, ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ಸಾಫ್ಟ್ ಫಾರ್ಮ್ಯಾಟ್ ಅಥವಾ PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಫೆಂಗಲ್ ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೌದಿ ಅರೇಬಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥಾಯ್ತಾ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನದು, ಯಾವ ಸೈಕ್ಲೋನು, ಫೆಂಗಲ್ ಅಂತಕ್ಕಂಥ ಸೈಕ್ಲೋನು. ಸೊ ಇಲ್ಲಿ ಸೈಕ್ಲೋನ್ ಅಂದ್ರೆ ಏನು ಮತ್ತು ಎಂಟಿ ಸೈಕ್ಲೋನ್ ಅಂದ್ರೆ ಏನು ಮತ್ತು ಸೈಕ್ಲೋನ್ದಲ್ಲಿ ಎಷ್ಟು ವಿಧಗಳು, ಟ್ರಾಪಿಕಲ್ ಸೈಕ್ಲೋನ್ಸ್ಗಳಂತ ಕರಿತೀವಿ, ಟೆಂಪರೇಟ್ ಸೈಕ್ಲೋನ್ ಅಂತ ಕರಿತೀವಿ. ಇನ್ನು ಟೆಂಪರೇಟ್ ಸೈಕ್ಲೋನ್ಗೂ ಮತ್ತು ಟ್ರಾಪಿಕಲ್ ಸೈಕ್ಲೋನ್ಗೂ ಏನು ವ್ಯತ್ಯಾಸ, ಈ ಸೈಕ್ಲೋನ್ಸ್ಗಳನ್ನು ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಹೇಗೆ ಕರಿತೀವಿ, ಇದೆಲ್ಲ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ, ಅರ್ಥ ಆಯ್ತಾ. ಮತ್ತು ಫೆರಲ್ ನೇಮು ಕೂಡ ಹೇಳಿದ್ದೀನಿ. ಫೆರಲ್ ನೇಮ್ ಅಂದರೆ ಇದು ಭೂಮಿ ತನ್ನ ಸುತ್ತುವಾಗ ಒಂದು ಡಿಫ್ಲೆಕ್ಟಿವ್ ಫೋರ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಡಿಫ್ಲೆಕ್ಟಿವ್ ಫೋರ್ಸನ್ನೇ ನಾವು ಫೆರಲ್ ನೇಮ ಅಂತ ಕರಿತೀವಿ. ಫೆರಲ್ ನೇಮದ ಪ್ರಕಾರ ಈ ಒಂದು ಇದು ಒಂದು ಚಂಡಮಾರುತಗಳ ಒಂದು ಡೈರೆಕ್ಷನ್ ನೋಡ್ತಾ ಬಂದಾಗ ಇವು ಉತ್ತರ ಗೋಳಾರ್ಧದಲ್ಲಿ ಏನಾಗತ್ತಂದ್ರೆ ಗಾಳಿಯು ರೈಟಿಗೆ ಟರ್ನ್ ಆಗುತ್ತೆ. ಇನ್ನು ದಕ್ಷಿಣ ಗೋಳಾರ್ಧದ ಗಾಳಿಯು ಲೆಫ್ಟಿಗೆ ಏನಾಗುತ್ತೆ, ಟರ್ನ್ ಆಗುತ್ತೆ. ಇದಕ್ಕೆ ನಾವು ಏನು ಕರಿತೀವಿ, ಫೆರಲ್ ನೇಮ ಅಂತ ಕರಿತೀವಿ. ಅಂದ್ರೆ ದಕ್ಷಿಣ ಅಂದ್ರೆ ಸಂಭಾಜಕ ವೃತ್ತವನ್ನು ಕ್ರಾಸ್ ಆಗಿ ಈ ಬಿರುಗಾಳಿ ಉತ್ತರ ಗೋಳಾರ್ಧದಲ್ಲಿ ಏನಾಗುತ್ತೆ, ರೈಟಿಗೆ ಡಿಫ್ಲೆಕ್ಟ್ ಆಗುತ್ತೆ. ಇನ್ನು ತದನಂತರದ ಮಾರುತಗಳಾಗಿರ್ಬೋದು ಅಥವಾ ನಿಮಗೆ ಈ ಒಂದು ಓಷನ್ ಕರೆಂಟ್ ಆಗಿರ್ಬೋದು, ಇವೆಲ್ಲವೂ ತದನಂತರದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಏನಾಗುತ್ತೆ, ಲೆಫ್ಟಿಗೆ ಟರ್ನ್ ಆಗುತ್ತೆ. ಇನ್ನು ತದನಂತರದಲ್ಲಿ ಈ ಉತ್ತರ ಗೋಳಾರ್ಧದಲ್ಲಿ ಸೈಕ್ಲೋನ್ಗಳು ಎಂಟಿ ಕ್ಲಾಕ್ ವೈಸ್ ಇರ್ತಾವೆ, ಅರ್ಧಾಯ್ತಾ. ಸೈಕ್ಲೋನ್ಗಳು ಏನಿರ್ತಾವ, ಎಂಟಿ ಕ್ಲಾಕ್ ವೈಸ್ಗಳು. ದಕ್ಷಿಣ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ಇರ್ತಾವೆ. ಇದೇನು ಫೆರಲ್ ನೇಮು, ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇನ್ನು ಟ್ರಾಪಿಕಲ್ ಸೈಕ್ಲೋನಲ್ಲಿ 2 ಟ್ರಾಪಿಕಲ್ ಸೈಕ್ಲೋನು, ಟೆಂಪರೇಟ್ ಸೈಕ್ಲೋನು. ಇನ್ನು ಸೈಕ್ಲೋನ್ ಆಗಬೇಕಾದ್ರೆ ಮಿನಿಮಮ್ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು ಮತ್ತು ಬ್ರಾಡರ್ ಏರಿಯಾ ಇರಬೇಕು ಮತ್ತು ಹಾರಿಜಾಂಟಲ್ ವಿಂಡ್ ಡಿಸ್ಟ್ರಕ್ಷನ್ ಏನಿರಬೇಕು, ಕಡಿಮೆ ಇರಬೇಕು. ಅವಾಗ ಮಾತ್ರ ಏನಾಗುತ್ತೆ, ಸೈಕ್ಲೋನ್ ಉಂಟುಬರುತ್ತೆ. ಈ ಮತ್ತು ಸೈಕ್ಲೋನನ್ನು ಹೆಸರಿಸುವುದು ಹೇಗೆ ಅಂತಕ್ಕಂಥ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ.
ಸೊ ಒಟ್ಟಾರೆ ನಿಮಗೆ ಏನು ಗೊತ್ತಿರಬೇಕಂದ್ರೆ ನಾನು ಇಲ್ಲಿವರೆಗೆ ಏನು ಹೇಳಿದೆ ನಿಮಗೆ, ಸೈಕ್ಲೋನ್ದಲ್ಲಿ 2 ವಿಧಗಳು, ಒಂದು ಟ್ರಾಪಿಕಲ್ ಸೈಕ್ಲೋನು, ಒಂದು ಟೆಂಪರೇಟ್ ಸೈಕ್ಲೋನ್ ಅಂತಕ್ಕಂಥದ್ದು. ಟ್ರಾಪಿಕಲ್ ಸೈಕ್ಲೋನು ಟ್ರಾಪಿಕಲ್ ಸೈಕ್ಲೋನ್ ಇವು ಮೋಸ್ಟ್ ಪ್ರೊಬ್ಯಾಬ್ಲಿ ಇವೇನದಂದರೆ ಸಮುದ್ರದಿಂದ ಉಂಟಾಗಿ ಭೂ ಕಡೆಗೆ ಸಾಗ್ತವೆ ಇವು. ಇನ್ನು ಟೆಂಪರೇಟ್ ಸೈಕ್ಲೋನ್ಗಳು ಇದೇನಾಗುತ್ತಂದ್ರೆ ಉಲ್ಟಾ ಭೂಮಿಯಿಂದ ಏನಾಗಿರ್ತಾವೆ, ಉಗಮ ಆಗಿರ್ತಾವ. ಇದು ಟೆಂಪರೇಟ್ ಸೈಕ್ಲೋನ್ಗಳು ಜಾಸ್ತಿ ಏರಿಯಾನ ಕವರ್ ಮಾಡಿದರೆ, ಟ್ರಾಪಿಕಲ್ ಸೈಕ್ಲೋನು ಕಡಿಮೆ ಏರಿಯಾನ ಕವರ್ ಮಾಡ್ತಾವ. ಇನ್ನು ಈ ಟ್ರಾಪಿಕಲ್ ಸೈಕ್ಲೋನ್ದಲ್ಲಿ ಗಾಳಿಯು ಅತಿ ವೇಗವಾಗಿರ್ತದೆ, ಟೆಂಪರೇಟ್ ಸೈಕ್ಲೋನ್ದಲ್ಲಿ ಗಾಳಿಯು ಅತಿ ಕಡಿಮೆ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಸೈಕ್ಲೋನ್ ಆಗಬೇಕಾದ್ರೆ ಏನಾಗುತ್ತಂದ್ರೆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಏರಿಯಾ, ಅಂದರೆ ಸೆಂಟ್ರದಲ್ಲಿ ಏನಾಗುತ್ತೆ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಆ ಲೋ ಪ್ರೆಷರ್ ಏರಿಯಾ ವಿರುದ್ಧ ಪ್ರೆಷರಲ್ಲಿ ಹಿಂಗೆ ಗಾಳಿ ಏನಾಗುತ್ತೆ ಅಂದರೆ ಮಾಯಿಶ್ಚರ್ ಹೊತ್ಕೊಂಡ ಗಾಳಿ ಆ ಲೋ ಪ್ರೆಷರ್ ಏರಿಯಾ ಕಡೆ ಏನಾಗುತ್ತೆ ರೊಟೇಟ್ ಆಗುತ್ತೆ. ಅದಕ್ಕೆ ನಾವು ಸೈಕ್ಲೋನ್ ಅಂತ ಕರಿತೀವಿ. ಸೈಕ್ಲೋನ್ ಆಗಬೇಕಾದ್ರೆ ಮಿನಿಮಮ್ 27 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು. ಆಮೇಲೆ ಒಂದು ಲಾರ್ಜರ್ ಅಂದರೆ ವಾಟರ್ ಬಾಡಿ ಇರಬೇಕು, ಅದರ ಏರಿಯಾ ಹೆಚ್ಚಿಗೆ ಇರಬೇಕು. ಆಮೇಲೆ ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ವಿಂಡ್ ಏನಿರಬೇಕು, ಕಡಿಮೆ ಇರಬೇಕು. ದೀಸ್ ಆರ್ ದಿ ಫ್ಯಾಕ್ಟರ್ಸ್, ಅಥವಾ ದೀಸ್ ಆರ್ ದಿ ಕಂಡೀಷನ್ಸ್ ಫಾರ್ ದಿ ಟ್ರಾಪಿಕ್ ಸೈಕ್ಲೋನ್ ಹೆಂಗೆ ಫಾರ್ಮೇಷನ್ ಆಗ್ತಾವ ಅಂತಕ್ಕಂಥದ್ದು. ಇನ್ನು ಸೈಕ್ಲೋನು ಯಾವ ಥರ ಗಡಿಯಾರದ ಮುಳ್ಳಿನ ವಿರುದ್ಧ ಅಥವಾ ಗಡಿಯಾರ ವಿರುದ್ಧ ದಿಕ್ಕಿನಲ್ಲಿ ಹೆಂಗಿರ್ತಾವ ಅಂತಕ್ಕಂಥದ್ದು. ಸೈಕ್ಲೋನು ಉತ್ತರ ಗೋಳಾರ್ಧದಲ್ಲಿ ಎಂಟಿ ಕ್ಲಾಕ್ ವೈಸ್ ಇದ್ರೆ, ದಕ್ಷಿಣ ಗೋಳಾರ್ಧದಲ್ಲಿ ಏನಿರ್ತಾವ ಕ್ಲಾಕ್ ವೈಸ್ ಇರ್ತಾವ. ಇನ್ನು ಈ ಒಂದು ಗಾಳಿಯು ಏನಾಗುತ್ತೆ ಅಥವಾ ಓಷನ್ ಕರೆಂಟು ಉತ್ತರ ಗೋಳಾರ್ಧದಲ್ಲಿ ರೈಟಿಗೆ ಟರ್ನ್ ಆಗುತ್ತೆ, ಇನ್ನು ದಕ್ಷಿಣ ಗೋಳಾರ್ಧದಲ್ಲಿ ಲೆಫ್ಟಿಗೆ ಟರ್ನ್ ಆಗುತ್ತೆ ಅಕಾರ್ಡಿಂಗ್ ಟು ದಿ ಫೆರಲ್ ನೇಮ್. ಫೆರಲ್ ನೇಮ್ ಎದಕ್ಕೆ ಕಾರಣ ಆಗುತ್ತೆ, ಅದು ಅಂದರೆ ಭೂಮಿ ಒಂದು ರೊಟೇಷನ್ ಇಂದ ಉಂಟಾಗುತ್ತೆ ಫೆರಲ್ ನೇಮ್. ನೋಡ್ರಿ, ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ ಮತ್ತು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಮಲ್ಟಿಪಲ್ ಟೈಮ್ಸ್ ನಾನು ಡಿಸ್ಕಷನ್ ಮಾಡಿದ್ದೀನಿ ಈ ಚಂಡಮಾರುತಗಳ ಬಗ್ಗೆ. ವಿವಿಧ ದೇಶಗಳ ವಿಲಿ ಆಮೇಲೆ ಟೋರ್ನ್ಯಾಡೋ, ಟೈಫೂನ್ಸು, ಅರ್ಥ ಆಯ್ತಾ, ಇವೆಲ್ಲವನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ. ಜಸ್ಟ್ ಇವಾಗ ನಿಮಗೆ ಏನು ಹೇಳ್ತಿದ್ರೆ, ಯಾವ ಚಂಡಮಾರುತ, ಫೆಂಗಲ್ ಅಂತಕ್ಕಂಥ ಚಂಡಮಾರುತ ಭಾರತದ ಯಾವ ಕರಾವಳಿಗೆ ಇದು ಹಿಟ್ ಆಗಿದೆ ಅಂದರೆ, ಇದು ಭಾರತದ ಒಂದು ಪೂರ್ವ ಕರಾವಳಿಗೆ ಹಿಟ್ ಆಗುವ ಚಾನ್ಸಸ್ ಇದೆ. ಅರ್ಥ ಆಯ್ತಾ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದರೆ, ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿ ಫೆಂಗಲ್ ಚಂಡಮಾರುತ ಸೃಷ್ಟಿಯಾಗಿದ್ದು ತಮಿಳುನಾಡು ಕರಾವಳಿಗೆ ಅಪ್ಪಳಿಸಲಿದೆ. ಯಾವುದು? ತಮಿಳುನಾಡು ಕರಾವಳಿ ಅಂದರೆ ಪೂರ್ವ ಕರಾವಳಿಗೆ ಅಪ್ಪಳಿಸ್ತಕ್ಕಂಥದ್ದು. 4 ದಿನಗಳ ಕಾಲ ಭಾರಿ ಮಳೆಯಾಗುವ ನಿರೀಕ್ಷೆ ಇದ್ದು ತಮಿಳುನಾಡು ಕರಾವಳಿ ಪ್ರದೇಶಗಳಿಗೆ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ನೀಡಿರ್ತಕ್ಕಂಥದ್ದು. ಈ ಫೆಂಗಲ್ ಅಂತಕ್ಕಂಥ ಚಂಡಮಾರುತಕ್ಕೆ ಹೆಸರು ನೀಡಿರ್ತಕ್ಕಂಥ ದೇಶ ಸೌದಿ ಅರೇಬಿಯಾ. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ಅಂದ್ರೆ, ಅಟೋಲ್ ಇನೋವೇಷನ್ ಮಿಷನ್ ಯಾವ ವರ್ಷದವರೆಗೆ ಮುಂದುವರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 3ನೇ ಆಪ್ಷನ್ 2028 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಆಯ್ತಾ. ಅಟಲ್ ಇನೋವೇಷನ್ ಮಿಷನ್ ಅಂತಕ್ಕಂಥದ್ದು ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇದ್ರ ಮೊದಲು ಏನಾಗಿತ್ತು ಅಂದ್ರೆ, ಅಟಲ್ ಇನೋವೇಷನ್ ಮಿಷನ್ ಅಂತಕ್ಕಂಥದ್ದು ಮೊದಲವನ್ನು ಅಂದ್ರೆ 1.0 ಲಾಂಚ್ ಮಾಡಲಾಗಿತ್ತು. ಅದು 2016ರಲ್ಲಿ. 2016ರಲ್ಲಿ ಯಾವುದು ಲಾಂಚ್ ಮಾಡಿತ್ತಂದ್ರೆ, ನೀತಿ ಆಯೋಗ ಲಾಂಚ್ ಮಾಡಿತ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೀತಿ ಆಯೋಗ್ ಇಸ್ ದ ಥಿಂಕ್ ಟ್ಯಾಂಕ್ ಆಫ್ ಇಂಡಿಯಾ. ಇದೇನು ಮಾಡಿತ್ತಂದ್ರೆ 2016ರಲ್ಲಿ ಅಟಲ್ ಇನೋವೇಷನ್ ಮಿಷನ್ ಅನ್ನ ಮೊದಲನೇ ಫೇಸ್ ಅನ್ನ ಸ್ಟಾರ್ಟ್ ಮಾಡಿತ್ತು. ಸೊ ಮೊದಲನೇ ಫೇಸ್ ಸ್ಟಾರ್ಟ್ ಮಾಡಿದಾಗಿರೋದ್ರ ಉದ್ದೇಶ ಏನಾಗಿತ್ತು ಅಂದ್ರೆ, ಒಟ್ಟಾರೆಯಾಗಿ ಈ ಒಂದು ಭಾರತದಲ್ಲಿ ಸ್ಟೂಡೆಂಟ್ಸ್ ಏನಿರ್ತಾರೆ, ಸ್ಕೂಲ್ ಸ್ಟೂಡೆಂಟ್ಸ್ಗಳು, ಸೊ ಆ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಹೈಯರ್ ಎಜುಕೇಷನ್ ಲೆವೆಲಲ್ಲಿ ಒಂದು ಇನೋವೇಷನ್ ಕೆಪಾಸಿಟಿ, ತದನಂತರದಲ್ಲಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯನ್ನು ಅಥವಾ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಆ್ಯಂಡ್ ಇನೋವೇಷನ್ ಇನ್ ಇಂಡಿಯಾ ಅದಕ್ಕೆ ಬೂಸ್ಟ್ ಮಾಡೋಗೋಸ್ಕರ 2016ರಲ್ಲಿ ಈ ಅಟಲ್ ಇನೋವೇಷನ್ ಮಿಷನ್ ಅನ್ನು ಸ್ಟಾರ್ಟ್ ಮಾಡಲಾಯಿತು. ಯಾರ್ದು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇತ್ತೀಚೆಗೆ ಏನು ಮಾಡಿದ್ರೆ ಅಂದರೆ, ಅಟಲ್ ಇನೋವೇಷನ್ ಮಿಷನ್ ಫೇಸ್ 2 ಅನ್ನು ಸ್ಟಾರ್ಟ್ ಮಾಡಿದರೆ ಅಥವಾ 2.0 ಲಾಂಚ್ ಮಾಡಿದರೆ. ಸೊ ಇದರ ಒಂದು ಅವಧಿಯನ್ನು 2028ರವರೆಗೆ ಮುಂದುವರಿಸಿದ್ದಾರೆ. ಇದರ ಕುರಿತು ಕ್ಯಾಬಿನೆಟ್ದಲ್ಲಿ ಚರ್ಚೆ ಆಗಿದೆ. ಕೇಂದ್ರ ಕ್ಯಾಬಿನೆಟ್ ಕೂಡ ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು. ದಿಸ್ ಈಸ್ ಇನ್ ನ್ಯೂಸ್. ಆಯ್ತಾ. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಅಟಲ್ ಇನೋವೇಷನ್ ಮಿಷನ್ ಅನ್ನ ಮಾರ್ಚ್ 31, 2028ರವರೆಗೆ ಮುಂದುವರಿಸಲು ಅನುಮೋದನೆಯನ್ನ ನೀಡಿರ್ತಕ್ಕಂಥದ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಅವಧಿವರೆಗೆ ಮುಂದುವರಿಸಲಾಗಿದೆ ಅಂತ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ. ಯಾರ್ಯಾರು ನೀವು NTPC ಎಕ್ಸಾಮಿನೇಷನ್ ಹಾಕಿದ್ರಿ ಮತ್ತು SSC ಎಕ್ಸಾಮಿನೇಷನ್ನು, ಇನ್ನು ಯಾರು KE ಎಕ್ಸಾಮಿನೇಷನ್ ಯಾರು ಬರೀತಾ ಇದ್ರಿ ಮತ್ತು KPSCಯಲ್ಲಿ ಕೂಡ ಕೇಳಬಹುದು. ಇದನ್ನು ಅಟಲ್ ಇನೋವೇಷನ್ ಮಿಷನ್ 2.0 ಎನ್ನಲಾಗುವುದು. ಅಟಲ್ ಇನೋವೇಷನ್ ಮಿಷನ್ ನೀತಿ ಆಯೋಗದ ಅಡಿಯಲ್ಲಿ ಪ್ರಾರಂಭವಾದ ಒಂದು ಉಪಕ್ರಮವಾಗಿರ್ತಕ್ಕಂಥದ್ದು. ಅಂದ್ರೆ ನೀತಿ ಆಯೋಗದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಉಪಕ್ರಮ ಯಾವುದು? ಅಟಲ್ ಇನೋವೇಷನ್ ಮಿಷನ್. ಸೊ ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ಮಾತಾಡ್ತಾ ಬಂದಾಗ, ಅಟಲ್ ಇನೋವೇಷನ್ ಮಿಷನ್ ಇದು 2016ರಲ್ಲಿ ನೀತಿ ಆಯೋಗ ಏನು ಮಾಡಿದೆ? ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು.
ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಪರಿಹಾರ ಮನಸ್ಥಿತಿಯನ್ನು ಬೆಳೆಸುವುದು ದೇಶದಲ್ಲಿ. ಇನ್ನು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಉದ್ಯಮಶೀಲತೆ ಪರಿಸರವನ್ನ ಬಲಪಡಿಸುವುದು. ಅರ್ಥ ಆಯ್ತಾ? ಇನೋವೇಷನ್ ಎನ್ವೈರನ್ಮೆಂಟ್ ಇನ್ ಹೈಯರ್ ಎಜುಕೇಶನ್ಸ್ ಮತ್ತು ಇನ್ನು ಲೋವರ್ ಎಜುಕೇಶನ್ ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡೋದು ನೀತಿಯಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಪಕ್ರಮ ದಟ್ ಇಸ್ ಅಟಲ್ ಇನೋವೇಷನ್ ಮಿಷನ್ ದಟ್ ಇಸ್ ಲಾಂಚ್ ಇನ್ 2016 ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಇದರ ಅಡಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವು? ಈ ಒಂದು ಅಟಲ್ ಇನೋವೇಷನ್ ಮಿಷನ್ ಅಡಿಯಲ್ಲಿ ಇರ್ತಕ್ಕಂಥದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತಕ್ಕಂಥ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡ್ತಾರ. ಇನ್ನು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಲಾಗುತ್ತೆ. ಅರ್ಥ ಇನ್ಕ್ಯುಬೇಷನ್ ಸೆಂಟರ್. ತದನಂತರದಲ್ಲಿ ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಅಟಲ್ ನ್ಯೂ ಇಂಡಿಯಾ ಚಾಲೆಂಜಸ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಮೆಂಟರ್ ಇಂಡಿಯಾ ಅಂತಕ್ಕಂಥದ್ದು. ಇವೆಲ್ಲ ಏನಂದ್ರೆ ಅಟಲ್ ಮಿಷನ್ ಅಡಿಯಲ್ಲಿರ್ತಕ್ಕಂಥ ಒಂದು ಸಬ್ ಸ್ಕೀಮ್ಸ್ಗಳಂತ ಹೇಳ್ಬೋದು, ಅಥವಾ ಅಟಲ್ ಮಿಷನ್ನ ಒಂದು ಭಾಗಗಳು ಇವೆಲ್ಲ ಏನು ಹೇಳಿದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬು, ಅಟಲ್ ಇನೋವೇಷನ್ ಸೆಂಟರು, ಅಟಲ್ ಕಮ್ಯುನಿಟಿ ಇನೋವೇಷನ್ ಸೆಂಟರು, ಅಟಲ್ ನ್ಯೂ ಇಂಡಿಯಾ ಚಾಲೆಂಜರ್ಸ್ ಅಂತಕ್ಕಂಥದ್ದು. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಪ್ಯಾನ್ನ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ. ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಡೈರೆಕ್ಟ್ ಆಗಿ. ಅರ್ಥ ಆಯ್ತಾ? ಇದ್ರ ಮೇಲೆ ಇವತ್ತೇ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಏನಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಪ್ಯಾನ್ 2.0 ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಪ್ಯಾನ್ 2.0 ಹಾಗಾದ್ರೆ ಏನಿದು ಪ್ಯಾನ್ 2.0 ಮತ್ತು ಪ್ಯಾನ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮತ್ತು ಇದು ಆಲ್ರೆಡಿ ನಿಮ್ಮ ಪ್ಯಾನ್ ಅಂತಕ್ಕಂಥ ವಿಸ್ತೃತ ರೂಪ ನಿಮ್ಮ PC PSI ಎಕ್ಸಾಮ್ ಅಲ್ಲಿ 2 ಬಾರಿ ಕೇಳಿದ್ದಾರೆ. ಪರ್ಮನೆಂಟ್ ಅಕೌಂಟ್ ನಂಬರ್ ಇದರ ವಿಸ್ತೃತ ರೂಪ ಏನು ಅಂತ. ಸರಿ ನೋಡಿ 2 ಯೋಜನೆಗೆ ಒಪ್ಪಿಗೆ, QR ಕೋಡ್, ಲಾಭ, ಬಳಕೆದಾರ ಸ್ನೇಹಿ ಪ್ಯಾನ್ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪ್ಯಾನ್ ಕಾರ್ಡ್ಗಳ ಸುಧಾರಣೆ, ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಸೇರಿ ವಿವಿಧ ಬದಲಾವಣೆ ತರುವ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ಪ್ಯಾನ್ 2.0 ಯೋಜನೆಗೆ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಯಾರು ಭಯಭೀತ ಆಗುವಂತಿಲ್ಲ. ಸರ್ ನಮ್ಮ ಹತ್ರ ಆಲ್ರೆಡಿ ಪ್ಯಾನ್ ಕಾರ್ಡ್ ಇದೆ, ಇನ್ನು ಮತ್ತೆ ಹೊಸದಾಗಿ ಏನಾದರೂ ಪ್ಯಾನ್ ಕಾರ್ಡ್ ತೆಗಿಬೇಕಾ ಅಂತಕ್ಕಂಥ ಪ್ರಶ್ನೆ ಕೇಳ್ತಿದ್ರೆ ನೋಡಿ, ಹೊಸ ಪ್ಯಾನ್ ಕಾರ್ಡ್ ನೀವು ತೆಗೆಯುವ ಅವಶ್ಯಕತೆ ಇಲ್ಲ. ಪ್ಯಾನ್ ನಂಬರು ಕೂಡ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಪ್ಯಾನ್ ನಂಬರ್ ಒಂದು ಬಾರಿ ತೆಗೆದ್ರೆ ಪರ್ಮನೆಂಟ್ ಆಗಿರುತ್ತೆ. ಸೊ ಈಗ ನೀವು ಏನು ಮಾಡ್ಬೋದು ಅಂದರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ದು ಹಳೆ ಪ್ಯಾನ್ ಕಾರ್ಡ್ ಇದ್ರೂ ನಡೆಯುತ್ತೆ, ಇಲ್ಲ ಅಂದರೆ ನೀವು ಹಳೆ ಪ್ಯಾನ್ ಕಾರ್ಡನ್ನು ಅಪ್ಡೇಟು ಕೂಡ ಮಾಡಿಸ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ. ಅಪ್ಡೇಟ್ ಮಾಡಿಸಿದಾಗ ಅದರ ಮೇಲೆ ನಿಮಗೆ QR ಕೋಡು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಒಂದು ಪ್ಯಾನು ಕೂಡ ನಿಮಗೆ ಕೊಡಲಾಗುತ್ತೆ. ಬಳಕೆದಾರ ಸ್ನೇಹಿ ಪ್ಯಾನ್ ಕಾರ್ಡ್ ವಿತರಿಸುವುದು ಸರ್ಕಾರದ ಗುರಿಯಾಗಿದೆ. ಜೊತೆಗೆ ತಂತ್ರಜ್ಞಾನದ ಬಲದೊಂದಿಗೆ ಪ್ಯಾನ್ ಕಾರ್ಡ್ಗಳ ಸುರಕ್ಷತೆ ಮತ್ತು ಒತ್ತು ನೀಡುವ ಉದ್ದೇಶದಿಂದಾಗಿ ಪ್ಯಾನ್ 2.0 ಲಾಂಚ್ ಮಾಡಿರ್ತಕ್ಕಂಥದ್ದು. ಹೊಸ ಪ್ಯಾನ್ ಕಾರ್ಡ್ಗಳಲ್ಲಿ QR ಕೋಡ್ ಇರುತ್ತದೆ. ಸುರಕ್ಷತೆ ದೃಷ್ಟಿಯಿಂದ ಇದು ಪ್ರಮುಖವಾಗಿದೆ. ಅದರಲ್ಲಿ QR ಕೋಡ್ ಏನು ಮಾಡಲಾಗುತ್ತೆ, ಅಳವಡಿಸಲಾಗುತ್ತೆ. ಹೊಸ ಪ್ಯಾನ್ ಕಾರ್ಡ್ ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವಾಗ. ಸೊ ಹಾಲಿ ಇರುವ ಕಾರ್ಡ್ಗಳನ್ನ ಮಾನ್ಯತೆ ರದ್ದಾಗುವುದಿಲ್ಲ, ಯಾರು ಭಯಭೀತ ಆಗೋದಿಲ್ಲ. ನಿಂಬಲ್ಲಿ ಇರ್ತಕ್ಕಂಥ ಕಾರ್ಡ್ಗಳು ಇವೆಲ್ಲ ಡಿಲೀಟ್ ಆದವೇನು ಅಂತ ಹೇಳಕ್ಕಾಗಲ್ಲ, ಅವೆಲ್ಲ ಮಾನ್ಯತೆ ಇರುತ್ತೆ, ಅವುಗಳ ಮಾನ್ಯತೆ ರದ್ದಾಗಲ್ಲ. ಬಳಕೆದಾರರು ಹೊಸ ಪ್ಯಾನ್ ಕಾರ್ಡ್ ಪಡೆದರು ಅವರು ನವೆಂಬರ್ ಬದಲಾಗುವುದಿಲ್ಲ. ಅವರಿಗೆ QR ಕೋಡ್ ಹೊಂದಿದ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ, ಈಗ ನೀವು ಒಂದು ತೊಗೊಂಡಿದ್ರೆ ಸೊ ಅವರಿಗೆ QR ಕೋಡ್ ಹೊಂದಿರತಕ್ಕಂಥ ಇನ್ನೊಂದು ಕಾರ್ಡ್ ಬರುತ್ತೆ, ಸೇಮ್ ಅದು ಪ್ಯಾನ್ ನಂಬರೇ ಇರುತ್ತೆ. ಈ ಕಾರ್ಡ್ಗಳು ಪರಿಸರ ಸ್ನೇಹಿಯಾಗಿದ್ದು ಹೆಚ್ಚು ಸುರಕ್ಷಿತವಾಗಿವೆ. ಪ್ಯಾನ್ 2.0 ಯೋಜನೆಯು ಪ್ಯಾನ್ ಹಾಗೂ ಟ್ಯಾನ್ ಗೆ ಒಂದೇ ವೇದಿಕೆಯನ್ನು ಒದಗಿಸಲಾಗುತ್ತೆ. ಹಾಗಾದ್ರೆ ಇಲ್ಲಿ ಟ್ಯಾನ್ ಅಂತಕ್ಕಂಥದ್ದು ಏನು, ಟ್ಯಾನ್ಸ್ ಅಂತಕ್ಕಂಥದ್ದು ಏನು, ಪ್ಯಾನ್ ಅಂತಕ್ಕಂಥದ್ದು ಹೇಳ್ತೀನಿ ನಿಮಗೆ. ಟ್ಯಾನ್ ಅಂದ್ರೆ ಏನು, ಪ್ಯಾನ್ ಅಂದ್ರೆ ಏನು, ಎರಡಕ್ಕೂ ವ್ಯತ್ಯಾಸ ಏನು. ಇಲ್ಲಿ ಟ್ಯಾನ್ಸ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಅಂತ ನಾವು ಹೇಳ್ತೀವಿ. ಅದರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ಈಗ ನೆಕ್ಸ್ಟ್ ಸ್ಲೈಡಲ್ಲಿ. ನೋಡಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಅರ್ಥ ಆಯ್ತಾ? ಪ್ಯಾನ್ ಅಂದ್ರೆ ಏನು, ಪರ್ಮನೆಂಟ್ ಅಕೌಂಟ್ ನಂಬರ್. ಈ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನ ಯಾರು ಕೊಡ್ತಾರಂದ್ರೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಏನು ಮಾಡುತ್ತೆ, ಇದು ಕೊಡುತ್ತೆ. ತೆರಿಗೆ ಪಾವತಿಗಳು ಮತ್ತು ರಿಟರ್ನ್ ಸೇರಿದಂತೆ ಹಣಕಾಸಿನ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲು ಆದಾಯ ತೆರಿಗೆ ಇಲಾಖೆಯಿಂದ ಬಳಸಲಾಗುವ 10 ಅಂಕಿಯ ಅಲ್ಫಾ ನ್ಯೂಮೆರಿಕ್ ಐಡೆಂಟಿಫೈಯರ್ ಅನ್ನ ನೀಡಲಾಗುತ್ತೆ. ಅರ್ಥ ಆಯ್ತಾ? 10 ಅಂಕಿಗಳನ್ನು ಹೊಂದಿರತಕ್ಕಂಥ ಅಲ್ಫಾ ನ್ಯೂಮೆರಿಕ್. ಇಟ್ ಮೀನ್ಸ್ ದ್ಯಾಟ್ ಇದರಲ್ಲಿ ಏನಿರುತ್ತೆ, ABCDಗಳು ಇರುತ್ತೆ. ಅಲ್ಫಾ ನ್ಯೂಮೆರಿಕ್ ಅಲ್ಫಾಬೆಟಿಕ್ಸು ಕೂಡ ಇರುತ್ತೆ
ಮತ್ತು ನ್ಯೂಮರಿಕ್ ಕೂಡ ಇರುತ್ತೆ, ನಂಬರ್ಸು ಕೂಡ ಇರುತ್ತೆ. ನಿಮ್ಮ ಪ್ಯಾನ್ ಕಾರ್ಡಲ್ಲಿ ನೋಡಿರ್ಬೋದು. ಟೋಟಲ್ ಎಷ್ಟಂದ್ರೆ 10 ಅಂಕಿಗಳು ಅದ್ರಾಗ ಇರ್ತಾವೆ. ಆಲ್ಫಾ ಪ್ಲಸ್ ನ್ಯೂಮರಿಕ್ ಎರಡೂ ಸೇರಿಬಿಟ್ಟು 10 ಇರ್ತಾವ. ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಇಶ್ಯೂ ಮಾಡುತ್ತೆ. ಯಾಕಂದರೆ ಅವ್ರದ್ದು ಟ್ರಾನ್ಸಾಕ್ಷನ್ ಎಷ್ಟಿದೆ, ಆಮೇಲೆ ತೆರಿಗೆ ಕಟ್ಟಿದಾರೋ ಇಲ್ವೋ, ಮತ್ತು ರಿಟರ್ನ್ಸ್ಗಳನ್ನು ಸರ್ಕಾರಕ್ಕೆ ಫೈಲ್ ಮಾಡೋಗೋಸ್ಕರ ಈ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಕೇಂದ್ರ ಆದಾಯ ತೆರಿಗೆ ಇಲಾಖೆ ನೀಡುತ್ತೆ. ಇದನ್ನು ಮೊದಲ ಬಾರಿಗೆ 1972ರಲ್ಲಿ ಹೊರಡಿಸಲಾಯಿತು. ಪರ್ಮನೆಂಟ್ ಅಕೌಂಟ್ ನಂಬರನ್ನು ಆದಾಯ ತೆರಿಗೆ ಇಲಾಖೆಯಿಂದ 1972ರಲ್ಲಿ. ಈ ಒಂದು ಪ್ಯಾನ್ ಅನ್ನು ಪಡ್ಕೋಬೇಕಾದ್ರೆ ನಾಗರಿಕರು ಇದನ್ನು ಪಡೆಯಲು 18 ವರ್ಷ ಮಿನಿಮಮ್ ಏನಾಗಿರಬೇಕು, ಏಜ್ ಆಗಿರಬೇಕು. ಇವೆಲ್ಲ ಇಂಪಾರ್ಟೆಂಟ್. ನಿಮಗೆ ಮುಂದೆ ಬರ್ತಕ್ಕಂಥ KS ಎಕ್ಸಾಮಿನೇಷನ್ ಇದರ ಹಿನ್ನೆಲೆ ಇನ್ಫಾರ್ಮೇಷನ್ನ ಕೇಳಿಬಿಡ್ತಾರೆ. ಪ್ಯಾನ್ 2.0 ಜಾರಿ ಇತ್ತು. ಪ್ಯಾನ್ 2.0 ಜಾರಿಗೆ ಇತ್ತು ಅಂದರೆ ಪ್ಯಾನ್ 2.0 ಅಲ್ಲಿ ನಿಮಗೆ ಕೇಳಲ್ಲ. ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ನಿಮಗೆ ಏನಾಗಿದೆ ಅಂದರೆ ಟೆಕ್ನಾಲಜಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದು QR ಕೋಡ್ ಬರುತ್ತೆ, ಅದರಲ್ಲಿ ಹೆಚ್ಚಿಗೆ ಭದ್ರತೆ ಇರುತ್ತೆ. ಹಳೆ ಪ್ಯಾನ್ಗಳು ರದ್ದಾಗಲ್ಲ ಅಂತ ಮಾಹಿತಿ ಗೊತ್ತಾಗಿದೆ. ಇನ್ನು ಪ್ಯಾನ್ ಬಗ್ಗೆ ಹಿನ್ನೆಲೆ ಇನ್ಫಾರ್ಮೇಷನ್ ಕೇಳುವ ಚಾನ್ಸಸ್ ಇರುತ್ತೆ, ಗೊತ್ತಿರಬೇಕು. ಒಮ್ಮೆ ಮಂಜೂರು ಮಾಡಿದ ನಂತರ ಪ್ಯಾನ್ ಬದಲಾಗದೆ ಉಳಿಯುತ್ತದೆ. ಇಟ್ ಈಸ್ ಅ ಪರ್ಮನೆಂಟ್ ಇನ್ ನೇಚರ್. ಅದಕ್ಕೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳಲಾಗುತ್ತೆ. ಇನ್ನು ಟ್ಯಾನ್ ಅಂದ್ರೆ ಏನು? ಟ್ಯಾನ್ ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಅಂತ ಹೇಳ್ತೀವಿ. ಇದನ್ನು ಕೂಡ 10 ಅಂಕಿ ಅಲ್ಫಾ ನ್ಯೂಮರಿಕ್ ಐಡೆಂಟಿಫೈಯರ್ ಆಗಿದೆ. ಐಡೆಂಟಿಫೈಯರ್ ಅಂದ್ರೆ ನಿಮ್ಗೆ ರೆಕಗ್ನೈಸೇಷನ್ ಮಾಡೋದು, ಗುರುತು ಹಿಡಿಯೋದು ಅಂತ ಅರ್ಥ. 10 ಅಂಕಿಗಳನ್ನು ಹೊಂದಿರತಕ್ಕಂಥದ್ದು. ಇದರಲ್ಲಿ ಕೂಡ ಅಲ್ಫಾ ಮತ್ತು ನ್ಯೂಮರಿಕ್ ಅಂದ್ರೆ ಏನಂದ್ರೆ ABCDಗಳು ಮತ್ತು ನಂಬರ್ಸು ಕೂಡ ಇರುತ್ತೆ ಅದರಲ್ಲಿ. ಟ್ಯಾನ್ ನಲ್ಲಿ ಕೂಡ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು TDS ಮತ್ತು TCS ರಿಟರ್ನ್ಸ್ ಮತ್ತು ಪಾವತಿ ಚಾಲನೆಗಳು ಪ್ರಮಾಣ ಪತ್ರಗಳಲ್ಲಿ ಈ ನಂಬರ್ ಉಲ್ಲೇಖಿಸೋದು ಕಡ್ಡಾಯವಾಗಿರ್ತಕ್ಕಂಥದ್ದು. ಈಗ ನೀವು ಈಗ ಏನೋ ಒಂದು ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ. 12 ಲಕ್ಷ ಇನ್ಕಮ್ ಇದೆ ಅಂತ ಅನ್ಕೋಣ. 12 ಲಕ್ಷ ಇನ್ಕಮ್ ಇದ್ರೆ ಮಿನಿಮಮ್ ಒಂದು 30 ಸಾವಿರ ಅಂದ್ರೆ ಅವ್ರಿಗೆ ಏನಿರುತ್ತೆ, ಟ್ಯಾಕ್ಸ್ ಇರುತ್ತೆ. ಅಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತೆ ಅಂತ ಅನ್ಕೋಣ. ಆ ಟ್ಯಾಕ್ಸ್ ಕಟ್ಟದಾಗ 30,000 ಒಂದು ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಅನ್ನು ಕಟ್ಟಿದ್ರೆ ಸರ್ಕಾರದಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡಿಡಕ್ಷನ್ ಸಿಗುತ್ತೆ ಅಂತ. ಸರ್ಕಾರ ಏನು ಮಾಡುತ್ತೆ, ಅವರಿಗೆ ಸ್ವಲ್ಪ ವಿನಾಯಿತಿಯನ್ನು ಕೊಡುತ್ತೆ. ಆ 30,000ರಲ್ಲಿ 2,000 ರೂಪಾಯಿ ಏನಾಗುತ್ತೆ ಅಂದ್ರೆ ವಾಪಸ್ ಬರುತ್ತೆ ಅಂತ ಅನ್ಕೋಣ. ಈ 2,000 ರೂಪಾಯಿ ನೀವು ಕ್ಲೇಮ್ ಮಾಡ್ಬೇಕಂದ್ರೆ ನಿಮಗೆ ಟ್ಯಾನ್ ನಂಬರ್ ಇರಲೇಬೇಕು. ಆಯ್ತಾ? ಟ್ಯಾನ್ ನಂಬರ್ ಇರಬೇಕು. ಅಥವಾ ನೀವು ಟ್ಯಾಕ್ಸ್ ಕಟ್ಟದಾಗ ಹೆಚ್ಚಿಗೆ ಕಟ್ಟಾಗಿರುತ್ತೆ ಮತ್ತು ಅದು ವಾಪಸ್ ಪಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅವಾಗೂ ಕೂಡ ಟ್ಯಾನ್ ಇರಬೇಕು. ಅದಕ್ಕೆ ಟ್ಯಾನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ಯಾನ್ ಅಂಡ್ ಮತ್ತು ಪ್ಯಾನ್ ಅಂತಕ್ಕಂಥ ನಿಮ್ಗೆ ಹೇಳಿದ್ದೀನಿ. ನೀನು ಎಷ್ಟು ನಂಬರ್ ಹೊಂದಿದೆ, ಇದನ್ನು 10 ನಂಬರ್ ಹೊಂದಿರತಕ್ಕಂಥ. ಇದು ಎಲ್ಲಿ ಬಳಸಲಾಗುತ್ತೆ, ಅದು ಎಲ್ಲಿ ಬಳಸಲಾಗುತ್ತೆ. ಇದನ್ನು ಕೂಡ ತೆರಿಗೆ ಇಲಾಖೆ, ಅರ್ಥ ಆಯ್ತಾ? ಕೇಂದ್ರ ತೆರಿಗೆ ಇಲಾಖೆ ಏನು ಮಾಡುತ್ತೆ, ಆರ್ಥಿಕ ಇಲಾಖೆ ಏನು ಮಾಡುತ್ತೆ, ಇದನ್ನ ಬಿಡುಗಡೆ ಮಾಡುತ್ತೆ. ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಕರ್ನಾಟಕ ದರ್ಶನ ಯೋಜನೆಯ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರ. ಸೊ ಅದಕ್ಕೆ ಇದು ಬೆಸ್ಟ್ ಉದಾಹರಣೆ ಯಾವುದಂದ್ರೆ ಕರ್ನಾಟಕ ದರ್ಶನ ಅಂತಕ್ಕಂಥ ಸ್ಕೀಮ್. ಸೊ ಈ ಕರ್ನಾಟಕ ದರ್ಶನ ಅಂತಕ್ಕಂಥ ಒಂದು ಸ್ಕೀಮ್ ಅಡಿಯಲ್ಲಿ ಏನ್ ಮಾಡಲಾಗುತ್ತಂದ್ರೆ 8ನೇ ತರಗತಿಯಿಂದ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಏನು ವ್ಯಾಸಂಗ ಮಾಡ್ತಿರ್ತಾರೆ, SC ST ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು, ಅವರಿಗೆ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು ಈ ಯೋಜನೆ ಉದ್ದೇಶ. ಕರ್ನಾಟಕ ದರ್ಶನ ಅಂತಕ್ಕಂಥದ್ದು ಆಯ್ತಾ? ಮೊದಲು 8ನೇ ತರಗತಿವರೆಗೆ ಮಾತ್ರ ಅದು ಇದಿತ್ತು. ಈಗ ಏನ್ ಮಾಡಿದ್ರೆ ಅಂದ್ರೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡೋಣ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರತಿ ವರ್ಷ ಆಯೋಜಿಸುವ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ವಂಚಿತರಾಗಿರುವ ಹಿನ್ನೆಲೆಯಲ್ಲಿ 8ನೇ ತರಗತಿವರೆಗೆ ವರ್ಷದಿಂದ ಸರ್ಕಾರ ವಿಸ್ತರಿಸಿದೆ. ಅಂದ್ರೆ ಮೊದಲೇನಂದ್ರೆ 8ನೇ ತರಗತಿ ವಿದ್ಯಾರ್ಥಿಗಳವರೆಗೆ ಮಾತ್ರ ಏನ್ ಮಾಡ್ತಾ ಇದ್ರು, ಟೂರ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಯಾವ ಯೋಜನೆ? ಕರ್ನಾಟಕ ದರ್ಶನ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೆ? SC ST ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ. ಪ್ರತಿ ವರ್ಷ ಪ್ರವಾಸೋದ್ಯಮ ಇಲಾಖೆಯಿಂದ SC ST ಮತ್ತು TSP ಅನುದಾನದಡಿ SC ST ಮತ್ತು TSP ಅನುದಾನದಡಿ ರಾಜ್ಯದ 31 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ SC SP ಅಂತಕ್ಕಂಥದ್ದು SSP ಮತ್ತು TSP ಅನುದಾನದಲ್ಲಿ ರಾಜ್ಯದ 31 ಜಿಲ್ಲೆಗಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ SC ಮತ್ತು ST ಪಂಗಡದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಕರ್ನಾಟಕ ದರ್ಶನ ಅಂತಕ್ಕಂಥ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅರ್ಥ ಆಯ್ತಾ? ಇದ್ರ ಉದ್ದೇಶ ಏನಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕರ್ನಾಟಕ ದರ್ಶನ ಅಂತಕ್ಕಂಥ ಯೋಜನೆಯ ಉದ್ದೇಶ ಏನು, ಆಮೇಲೆ ಅದು ಯಾರಿಗೆ ಸಂಬಂಧಪಟ್ಟಿದೆ, ಈಗ ಏನು ಮಾಡಿದರೆ ವಿಸ್ತರಣೆ ಮಾಡಿದರೆ 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲಿ ಫಂಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಹೇಳಿದ್ದಾರೆ.
ಅದೇ ವರ್ಷ ಅದೇ ರೀತಿ ಈ ವರ್ಷವೂ ಕೂಡ ಸರ್ಕಾರ ಮಕ್ಕಳ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ನೀಡಿರ್ತಕ್ಕಂಥದ್ದು. ಅಂದ್ರೆ ಹಿಂದೆ ಯಾವ ತರ ಕರ್ಕೊಂಡು ಹೋಗ್ತಾ ಇದ್ರು ಈ ವರ್ಷನೂ ಕೂಡ ಚಾಲನೆ ನೀಡಲಾಗಿರ್ತಕ್ಕಂಥದ್ದು. ಮೊದಲು 8ನೇ ತರಗತಿವರೆಗೆ ಇತ್ತು, ಈಗ 9 ಮತ್ತು 10ನೇ ತರಗತಿವರೆಗೂ ಏನ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಈ ಮುಂಚೆ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡೋ ವಿದ್ಯಾರ್ಥಿಗಳು ಆಯ್ಕೆ ಮಾಡಲಾಗುತ್ತಿತ್ತು. ಆದರೆ ಸರ್ಕಾರ ಇತ್ತೀಚೆಗಷ್ಟೇ ವಿದ್ಯಾರ್ಥಿಗಳಿಗೆ ಮಾತ್ರ ಒಪ್ಪಿಗೆ ನೀಡುತ್ತದೆ. ಅಂದ್ರೆ ಇಂತಿಷ್ಟ ವಿದ್ಯಾರ್ಥಿಗಳಂತ ಮಾತ್ರ ಅವ್ರಿಗೆ ಏನ್ ಮಾಡಲಾಗುತ್ತೆ, ಒಪ್ಪಿಗೆ ನೀಡ್ತಾ ಇತ್ತು. ಆಯ್ಕೆ ಮಾಡುವಾಗ SC ST ವಿದ್ಯಾರ್ಥಿಗಳಿಗೆ ಮಾತ್ರ ಒಪ್ಪಿಗೆ ನೀಡುತ್ತಿತ್ತು. ಅದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವು SC ST ವಿದ್ಯಾರ್ಥಿಗಳಿಗೆ ನೀಡ್ತಾ ಇತ್ತು. ಆಮೇಲೆ ಇಂತಿಷ್ಟು ವಿದ್ಯಾರ್ಥಿಗಳಂತ ರೆಸ್ಟ್ರಿಕ್ಷನ್ ಇತ್ತು. ST ST ಇಷ್ಟು ವಿದ್ಯಾರ್ಥಿಗಳು ಬರಬೇಕು ಅಂತ, ಇಷ್ಟೇ ವಿದ್ಯಾರ್ಥಿಗಳು ಒಯ್ತೀವಿ ಅಂತ. ಸೊ ಅವ್ರು ಏನಾದ್ರು 8ನೇ ತರಗತಿಯಲ್ಲಿ ಬಹಳ SC ST ವಿದ್ಯಾರ್ಥಿಗಳಿದ್ರೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡ್ರಾಪ್ ಆಗೋ ಚಾನ್ಸಸ್ ಇತ್ತು. ಸೊ ಅದನ್ನ ಹೋಗಲಾಡಿಸೋಗೋಸ್ಕರ ಆ ಲೂಪ್ ಹೋಲ್ಸ್ಗಳನ್ನ ಹೋಗಲಾಡಿಸೋಗೋಸ್ಕರ ಆಯ್ಕೆ ಮಾಡುವಾಗ SC ST ವಿದ್ಯಾರ್ಥಿಗಳು ಹೆಚ್ಚಿದ್ದರೆ ಎಲ್ಲರೂ ಪ್ರವಾಸಕ್ಕೆ ಹೋಗಲು ಅವಕಾಶ ಇರುವುದಿಲ್ಲ. ನಾನು ಅದಕ್ಕೆ ಜಾಸ್ತಿ SC ST ವಿದ್ಯಾರ್ಥಿಗಳು ಆ ತರಗತಿಯಲ್ಲಿದ್ರೆ ಅವ್ರು ಹಾಕಿರ್ತಕ್ಕಂಥ ಒಂದು ನಂಬರ್ಸ್ಗಿಂತ ಹೆಚ್ಚಿಗಿದ್ರೆ ಅವರಿಗೆ ಕರೆದುಕೊಂಡು ಹೋಗಲು ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷ ವಂಚಿತರಾದ ಈ ವರ್ಷ 9ನೇ ಮತ್ತು 10ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೆ ಅವರನ್ನು ಆಯ್ಕೆ ಮಾಡಲು ಅಗತ್ಯ ಕ್ರಮವಹಿಸಲು ಪ್ರವಾಸೋದ್ಯಮ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ನಿಮಗೆ ಇಂಪಾರ್ಟೆಂಟ್ ಏನಂದ್ರೆ ಕರ್ನಾಟಕ ದರ್ಶನ, ಇದರ ಉದ್ದೇಶ ಏನು ಮತ್ತು ಯಾರಿಗೆ ಸಂಬಂಧಪಟ್ಟಿದೆ ಪರ್ಟಿಕ್ಯುಲರ್ ಅಂತಕ್ಕಂಥ 2 ಫ್ಯಾಕ್ಟ್ಸ್ ಗೊತ್ತಿರಬೇಕು. ಮತ್ತೆ ನಿಮಗೆ ಯಾರು ನಿಮ್ಮ ಬ್ರದರ್ಸು ಅಂದ್ರೆ ಚಿಕ್ಕವರು ಸ್ಕೂಲ್ಸ್ಗಳಲ್ಲಿ ಓದ್ತಾ ಇರ್ತಾರ, ಸೊ ಅವ್ರಿಗೋಸ್ಕರ ಇದು ನಾಲೆಜ್ ನಿಮಗೆ ಇರಬೇಕು. ಅಂತ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ SC ST ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿದ್ರು ಕೂಡ ನಿಮ್ಮ ಕಡೆಯಿಂದ ಫೀಸ್ ಅನ್ನ ತಗೋತಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ನಾಲೆಜ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ 91ನೇ ಜನರಲ್ ಕೌನ್ಸಿಲ್ ಸಭೆ ಯಾವ ನಗರದಲ್ಲಿ ಜರುಗಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದೆಹಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇದು ಕೋಆಪರೇಟಿವ್ ನಿಮ್ ಕೋಆಪರೇಟಿವ್ ಸೆಕ್ಟರ್ ಅಂತಕ್ಕಂಥದ್ದು ನಿಮ್ಮ ಒಂದು KPSC ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರ ಆಯ್ತಾ. ಸೊ ಆ ಸಂದರ್ಭದಲ್ಲಿ ಇದು ಹೆಲ್ಪ್ ಆಗುತ್ತೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ 91ನೇ ಜನರಲ್ ಕೌನ್ಸಿಲ್ ಸಭೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮದ 91ನೇ ಜನರಲ್ ಕೌನ್ಸಿಲ್ ಸಭೆಯನ್ನ ಆರಂಭಿಸಿದರು. ಮತ್ತೆ ಎಷ್ಟನೇದು, 91ನೇದು ನಡೆದಿದೆ. ಎದರದು, NCDC ಅಂತಕ್ಕಂಥ ಹೇಳ್ತೀವಿ. ಅರ್ಥ ಆಯ್ತಾ. ಅಮಿತ್ ಶಾ ಅವರು ಶ್ವೇತ ಕ್ರಾಂತಿ 2.0ಗೆ ಕರೆ ನೀಡಿದರು. ಈ ಉಪಕ್ರಮವು ವಿಶೇಷವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಹಾಲು ಸಹಕಾರ ಸಂಘಗಳನ್ನು ಗುರಿಯಾಗಿಸುತ್ತದೆ. ಅರ್ಥ ಆಯ್ತಾ. ಶ್ವೇತ ಕ್ರಾಂತಿ 2.0ಗೆ ಏನ್ ಮಾಡಿದ್ರು, ಚಾಲನೆಯನ್ನ ನೀಡಿರ್ತಕ್ಕಂಥದ್ದು. ಇದೇನು ಮಾಡುತ್ತೆ, ಹಾಲಿನ ಉತ್ಪಾದನೆ ಬಗ್ಗೆ ಬೂಸ್ಟ್ ನೀಡುತ್ತೆ 3 ಪರ್ಟಿಕ್ಯುಲರ್ ಇಂದ ಈಶಾನ್ಯ ರಾಜ್ಯಗಳಲ್ಲಿ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ NDDB ಅಂತಕ್ಕಂಥದ್ದು ಹೇಳ್ತೀವಿ. ಇನ್ನು ತದನಂತರದಲ್ಲಿ NCDC, ಅರ್ಥ ಆಯ್ತಾ, NCDC ಅಂತಕ್ಕಂಥದ್ದು ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸಹಯೋಗದ ಮೂಲಕ ಉತ್ಪಾದನೆ ಹೆಚ್ಚಿಸುವುದು ಇದರ ಗುರಿಯಾಗಿದೆ. ಎದರದು, ಶ್ವೇತ ಕ್ರಾಂತಿ 2.0 ಉದ್ದೇಶ. ಶ್ವೇತ ಕ್ರಾಂತಿ 2.0 ಉದ್ದೇಶನು ಡೈರಿ ಅಭಿವೃದ್ಧಿ ನಿಗಮ ಮಂಡಳಿ ಮತ್ತು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕೌನ್ಸಿಲ್ ಒಂದು ಸಹಯೋಗದಿಂದ ಈ ಒಂದು ಹಾಲಿನ ಉತ್ಪಾದನೆ ಹೆಚ್ಚಳ ಮಾಡೋದು ಅಂಡರ್ ದಿ ಶ್ವೇತ ಕ್ರಾಂತಿ 2.0 ಅಡಿಯಲ್ಲಿ. ಇತ್ತೀಚೆಗೆ NCDC 91ನೇ ಸಭೆ ನಡೆದಿತ್ತು. ಅದೆಲ್ಲಿ ನಡೆದಿತ್ತು, ದೆಹಲಿಯಲ್ಲಿ ನಡೆದಿತ್ತು. ಅದನ್ನ ಚಾಲನೆ ನೀಡಿದವರು ಕೇಂದ್ರ ಒಂದು ಗೃಹ ಸಚಿವ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು. ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಯಾಗಿದೆ ಯಾವುದು, ನಾನು ಈಗ ಏನು ಹೇಳ್ತಾ ಇದ್ದೀನಿ, NCDC ಬಗ್ಗೆ ಹೇಳ್ತಾ ಇದ್ದೀನಿ. NCDC, ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿರುವ ಪ್ರಮುಖ ರಾಷ್ಟ್ರೀಯ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962-63, ಒಂದೊಂದರಲ್ಲಿ 62 ಕೊಟ್ಟಿದ್ದಾರೆ, ಒಂದೊಂದರಲ್ಲಿ 63 ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು 2 ಹಾಕಿದ್ದೇನೆ. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962 ಅಥವಾ 63 ಕಾಯ್ದೆ ಮುಖಾಂತರ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಯಿತು. ಇದು ಭಾರತೀಯ ಸಂಸತ್ತಿನ ಕಾಯ್ದೆ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ. ಅಂದ್ರೆ NCDC ಅನ್ನೋದೇನಂದ್ರೆ ಅಥವಾ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ಒಂದು ಶಾಸನಬದ್ಧ ಒಂದು ಸಂಸ್ಥೆ. ಇದು ಒಂದು ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಯಾವುದು, ಒಂದು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು
ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಇದು ನವದೆಹಲಿಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. 2021ರಲ್ಲಿ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಲಾಗಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ, ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರ. NCDC ವಿಸ್ತೃತ ರೂಪ ಏನು, NCDC ಎಲ್ಲಿ ಸ್ಥಾಪನೆ ಆಯಿತು, ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಆಯಿತು, ಅದರ 91ನೇ ಸಭೆಯಲ್ಲಿ ನಡೀತು, ಅದಕ್ಕೆ ಯಾವ ಸಚಿವಾಲಯದಲ್ಲಿ ಬರುತ್ತೆ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಮತ್ತು ಭಾರತದಲ್ಲಿ ಸಹಕಾರ ಸಚಿವಾಲಯ ಯಾವಾಗ ಸ್ಥಾಪನೆ ಮಾಡಿದರು, ಅದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು, ಅರ್ಥ ಆಯ್ತಾ, ಅಂದ್ರೆ ಅದರ ಒಂದು ಸಚಿವರು ಯಾರಾಗಿದ್ರು, ಯಾರಂದ್ರೆ ಅಮಿತ್ ಶಾ ಅವರು. ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ, ಸೊ ಇದು ಪತ್ರಿಕೋದ್ಯಮಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಮೊದಲನೇ ಆಪ್ಷನ್ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್. ಇದು ಯಾರಿಗೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದ್ರೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆಯನ್ನ ಅನುಮೋದಿಸಿದೆ. ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಯೋಜನೆ ಅಂತಕ್ಕಂಥದ್ದು ಇತ್ತೀಚೆಗೆ ಅನುಮೋದನೆ ನೀಡಿರ್ತಕ್ಕಂಥದ್ದು. ಇದು ಭಾರತದಾದ್ಯಂತ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಜರ್ನಲಿಸಂ ಪ್ರವೇಶಗಳನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿರತಕ್ಕಂಥದ್ದು. ಅರ್ಥ ಆಯ್ತಾ, ಅಂದ್ರೆ ಜರ್ನಲಿಸಂಗೆ ಬೂಸ್ಟ್ ನೀಡೋಗೋಸ್ಕರ ಜರ್ನಲಿಸಂ ಪಡಿತಕ್ಕಂಥ ಒಂದು ಏನು ಸ್ಟೂಡೆಂಟ್ಸ್ಗಳಿದ್ದಾರೆ, ಸೊ ಅವ್ರಿಗೋಸ್ಕರ ಚಂದಾದಾರಿಕೆ ಒಂದೇ ವೇದಿಕೆಯಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನ ಒಂದೇ ವೇದಿಕೆಯಲ್ಲಿ ನೀಡುವಗೋಸ್ಕರ ಸರ್ಕಾರ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥದ್ದು. ಇದು ಈ ಸಂಸ್ಥೆ ಬೆನೆಟ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ವೇದಿಕೆ ಮೂಲಕ ಜರ್ನಲಿಸಂ ಚಂದಾದಾರಿಕೆಯನ್ನು ಸುವ್ಯವಸ್ಥೆಗೊಳಿಸಲಾಗ್ತಾ ಇದೆ. ಈ ಸಂಸ್ಥೆ ಏನ್ ಮಾಡುತ್ತೆ, ಒಂದು ವೇದಿಕೆಯನ್ನು ಪ್ರೊವೈಡ್ ಮಾಡುತ್ತೆ. ಆ ವೇದಿಕೆ ಮುಖಾಂತರ ಯಾರು ಜರ್ನಲಿಸಂ ಅನ್ನ ಪಡಿತಾ ಇದ್ದಾರೆ ಅವರು ಈ ವೇದಿಕೆ ಮುಖಾಂತರ ಏನ್ ಮಾಡಬಹುದು ಅಂದ್ರೆ ಜರ್ನಲಿಸಂಗೆ ಒಂದು ಚಂದಾದಾರಿಕೆಯನ್ನು ಪಡಬಹುದು. ಅಲ್ಲಿ ಅವರಿಗೆ ಏನ್ ಮಾಡಲಾಗುತ್ತೆ, ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ ಜರ್ನಲಿಸಂಗೋಸ್ಕರ. ಈ ಯೋಜನೆಯನ್ನ ಉನ್ನತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಿಗೆ ಏಕೀಕೃತ ಪ್ರವೇಶ ಒದಗಿಸುವ ಒಂದು ವಿನ್ಯಾಸವನ್ನು ಗೊಳಿಸಲಾಗಿದೆ. ಅಂದ್ರೆ ರಾಷ್ಟ್ರೀಯ ಒಂದು ಇದೇನಿರ್ತಾವ ಮ್ಯಾಗಝಿನ್ಸ್ಗಳು ಮತ್ತು ಅಂತಾರಾಷ್ಟ್ರೀಯ ಒಂದು ನಿಯತಕಾಲಿಕಗಳು ಏನಿರ್ತಾವ, ಸೊ ಅಂಥದ್ರಲ್ಲಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಗೋಸ್ಕರ ಒಂದೇ ವೇದಿಕೆಯಲ್ಲಿ ಏನ್ ಮಾಡೋದಂದ್ರೆ ಜರ್ನಲಿಸಂಗೋಸ್ಕರ ಪ್ರವೇಶಗಳನ್ನ ನೀಡೋಗೋಸ್ಕರ ಜರ್ನಲಿಸಂ ಅನ್ನ ಬೂಸ್ಟಪ್ ಮಾಡೋಗೋಸ್ಕರ ಅವ್ರಿಗೆ ಏನ್ ಮಾಡೋದಾಗಂದ್ರೆ ಅಲ್ಲಿ ಒಂದೇ ವೇದಿಕೆಯಲ್ಲಿ ಚಂದಾದಾರಿಕೆಯನ್ನು ನೀಡೋದು. ಮೀನ್ಸ್ ದಟ್ ಸಬ್ಸ್ಕ್ರಿಪ್ಷನ್ ಅನ್ನ ಒಂದೇ ವೇದಿಕೆಯಲ್ಲಿ ಪಡೆಯ ಮಾಡಬಹುದು. ಆ ಒಂದು ವೇದಿಕೆ ಪ್ರೊವೈಡ್ ಮಾಡೋ ಸಂಸ್ಥೆ ಇದು. ಆಯ್ತಾ, ಈ ಯೋಜನೆ ಮುಂದಿನ 3 ವರ್ಷಗಳವರೆಗೆ ಸುಮಾರು 6,000 ಕೋಟಿಗಳಷ್ಟು ಗಣನೀಯ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. 2027ರವರೆಗೆ ಈ ಯೋಜನೆ ಕಾರ್ಯನಿರ್ವಹಿಸಲಿದೆ. ಸುಮಾರು ಎಷ್ಟಂದ್ರೆ 13,000 ಜರ್ನಲ್ಗಳಿಗೆ ಚಂದಾದಾರಿಕೆಯನ್ನು ನೀಡಲಾಗುತ್ತೆ. ಅಂದ್ರೆ ಎಷ್ಟಂದ್ರೆ 13,000 ಜರ್ನಲಿಸಂಗೋಸ್ಕರ ಯಾರು ಅಂದ್ರೆ ಜರ್ನಲ್ಗಳಿಗೆ ಅಂದ್ರೆ ಜರ್ನಲಿಸಂ ಯಾರು ಪಡಿತಿರ್ತಾರ ಅವರಿಗೆ ಇಲ್ಲಿ ಏನ್ ಮಾಡೋದಂದ್ರೆ ಸಬ್ಸ್ಕ್ರಿಪ್ಷನ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳೋದಂದ್ರೆ, ಭಾರತ ಮೊದಲ ಇಂಧನ ಹೈಡ್ರೋಜನ್ ಕೇಂದ್ರವನ್ನ ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಲದ್ದಾಖ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನಿಮ್ಗೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಕ್ಕಂಥ ಹೇಳಿದೀನಿ. ಹೈಡ್ರೋಜನ್ ಅಂದ್ರೆ ಏನಂತಕ್ಕಂಥ ಹೇಳಿದೀನಿ, ಹೈಡ್ರೋಜನ್ ಯಾಕೆ ಇಂಪಾರ್ಟೆಂಟು, ಗ್ರೀನ್ ಹೈಡ್ರೋಜನ್ ಏನು ಅಂತಕ್ಕಂಥ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಈಗ ನಾನು ಜಸ್ಟ್ ನಿಮ್ಗೆ ಅಪ್ಡೇಟ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ಭಾರತ ಮೊದಲ ಇಂಧನ ಹೈಡ್ರೋಜನ್ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಕ್ಕಂಥದ್ದು, ಅಥವಾ ಗ್ರೀನ್ ಹೈಡ್ರೋಜನ್ ಕೇಂದ್ರವನ್ನ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಕೇಂದ್ರವನ್ನ ಎಲ್ಲಿ? ಇತ್ತೀಚೆಗೆ ಭಾರತ ತನ್ನ ಮೊದಲ ಹಸಿರು ಹೈಡ್ರೋಜನ್ ಇಂಧನ ಕೇಂದ್ರವನ್ನ ಲದ್ದಾಖ್ನ ಲೇಹದಲ್ಲಿ ಉದ್ಘಾಟಿಸಲಾಗಿರ್ತಕ್ಕಂಥದ್ದು. ಯಾವುದು ಹಸಿರು ಇಂಧನ ಕೇಂದ್ರವನ್ನ ಲದ್ದಾಖ್ನ ಲೇಹದಲ್ಲಿ. ಈ ಪ್ರಾಜೆಕ್ಟ್ವನ್ನು NTPC ಲಿಮಿಟೆಡ್ಗಾಗಿ ಅಮರ್ ರಾಜ್ ಇನ್ಫ್ರಾ ಪೂರ್ಣಗೊಳಿಸಿದೆ. ಇಟ್ ಮೀನ್ಸ್ ದಟ್ NTPC ಲಿಮಿಟೆಡ್ ಗೋಸ್ಕರ ಅಮರ್ ರಾಜ್ ಇನ್ಫ್ರಾ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ, ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಯೋಜನೆಯನ್ನ ಕೇಂದ್ರ ಸಚಿವ ಮನೋಹರ್ ಲಾಲ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಒಟ್ಟಾರೆ ಏನ್ ಗೊತ್ತಿರಬೇಕು, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತಕ್ಕಂಥದ್ದು ನಾವು ಸ್ಟಾರ್ಟ್ ಮಾಡಿದೀವಿ. ಮತ್ತೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಹೈಡ್ರೋಜನ್ಗೋಸ್ಕರ ಬೂಸ್ಟಪ್ ಮಾಡೋಗೋಸ್ಕರ ಗ್ರೀನ್ ಹೈಡ್ರೋಜನ್ ಅನ್ನ, ಅದಕ್ಕೋಸ್ಕರ ಭಾರತ ಮೊದಲ ಒಂದು ಗ್ರೀನ್ ಹೈಡ್ರೋಜನ್ ಇಂಧನ ಕೇಂದ್ರವನ್ನ ನಾವು ಇತ್ತೀಚೆಗೆ ಪ್ರಾರಂಭ ಮಾಡಿದೀವಿ. ಅದೆಲ್ಲಿ ಪ್ರಾರಂಭ ಮಾಡಿದೀವಿ? ಲದ್ದಾಖ್ನಲ್ಲಿ ಪ್ರಾರಂಭ ಮಾಡಿದೀವಿ. ಸೊ ಅದು ಯಾರಂದ್ರೆ ಅಮರ್ ರಾಜ್ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡಿದೆ, ಇದು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, 2020ರ ಆರ್ಮಿ ಡೇ ಪರೇಡ್ ಅನ್ನು ಯಾವ ನಗರ ಆಯೋಜಿಸಿದೆ? ದಟ್ ಈಸ್ ಪುಣೆ.
ಯಮಂದು ಓರ್ಸಿ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಉರುಗ್ವೆ. ಇತ್ತೀಚೆಗೆ ಶಿಕ್ಷಣ ಸಚಿವಾಲಯ ಪ್ರಾರಂಭಿಸಿದ ಡಿಜಿಟಲ್ ವೇದಿಕೆ ಹೆಸರೇನು? ಟೀಚರ್ ಆ್ಯಪ್. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಮಾರ್ಟ್ನ 12ನೇ ಆವೃತ್ತಿ ಆತಿಥ್ಯ ರಾಜ್ಯ ದಟ್ ಈಸ್ ಅಂದರೆ ಅಸ್ಸಾಂ. ಇತ್ತೀಚೆಗೆ ಯಾವ ಸಚಿವಾಲಯವು ಬಾಲ ವಿವಾಹ ಮುಕ್ತ ಭಾರತ ಅಭಿಯಾನ ಪ್ರಾರಂಭಿಸಿದೆ? ಅದು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ. ಇಟಲಿಯ ಒಂದು ಮಾಂಟೆ ಸಿಲ್ವಾನೋದಲ್ಲಿ 8 ವರ್ಷಗಳವರೆಗಿನ ವಿಶ್ವ ಕೆಡೆಟ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದವರು ಯಾರು? ದಿವಿತ್ ರೆಡ್ಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿಗೆ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.